ಹೋಳ್ಗಿ ಮೇಲೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಚ್ಚ್ರಿ, ಈ ಕಡೆನೂ ಸ್ವಲ್ಪ ಹೊತ್ತನ ಹೋಳ್ಗಿನ ಚಲೋತಂಗೆ ಬೇಯಿಸ್ರಿ. ನೋಡ್ರಿ ಹೋಳ್ಗೆ ಎಷ್ಟು ಮಸ್ತ್ ಉಬ್ಬಾಕತ್ತೈತಿ. ತಗಡ್ನ ಒಂದು ಕೈಲಿ ಹಿಂಗೆ ಹೊಳಸ್ಕೊಂತ ಲಟ್ಸ್ಕೊಂತ ಹೋಗ್ಬೇಕ್ರಿ. ಹಬ್ಬ ಹುಣ್ಣಿಮೆ ಅಮಾಸೆ ಇದ್ದಾಗ ನಮ್ಮ ಕಡೆ ಪಾರಂಪರಿಕ ಪದ್ಧತಿ ಪ್ರಕಾರ ನಾವು ಹೆಂಗೆ ಹೋಳ್ಗೆ ಮಾಡ್ತೀವಲ್ರಿ, ಆ ರೆಸಿಪಿನ ಇವತ್ತು ನಿಮ್ಮ ಜೋಡಿ ಶೇರ್ ಮಾಡಕತ್ತೀನಿ ರೀ. ಆಮೇಲೆ ಈ ಹೋಳ್ಗೆ ಮಾಡಕ್ಕೆ ನಾನು ಮೈದಾ ಹಾಕಿಲ್ರಿ, ಮತ್ತು ಹೂರ್ಣ ರುಬ್ಲಾರ್ದ ಅಗ್ದಿ ಸರಳ ವಿಧಾನದಾಗ ಹೋಳ್ಗೆ ಮಾಡೀನಿ. ಹೋಳ್ಗಿಗೆ ಕಣಕ ರೆಡಿ ಮಾಡಕತ್ತೀನಿ ರೀ. ಹಿಟ್ಟು ಚಾನ್ಸಕ್ಕೆ ನಾ ಇಲ್ಲೇ ಒಂದು ಪಿಟೆದಿಟ್ಟಿನ ಚಾನ್ಗಿ ತೊಗೊಂಡಿನಿ. ಪಿಟೆದಿಟ್ಟಿನ ಚಾನ್ಗಿ ಅಂದ್ರೆ ತುಂಬ ಸಣ್ಣ ಹೋಲಿರುವಂಥ ಜರಡಿ. ಒಂದು 2 ಕಪ್ಪಷ್ಟು ಹಿಟ್ಟು ಹಾಕಿನ ಚಾನ್ಸಾಕತ್ತೀನಿ ರೀ. ಇದು ನಮ್ಮ ಹೊಲದ ಜವಾರಿ ಗೋಧಿನ ಗಿರಣಾಗ ಹಿಟ್ಟು ಮಾಡಿಸ್ಕೊಂಡು ಬಂದೀನಿ ರೀ. ನೋಡ್ರಿ ಹಿಟ್ಟು ಚಾನ್ಸಾಕತ್ಕಲೆ ಚಾನ್ಗ್ಯಾಗ ಹೆಂಗೆ ತೌಡ್ ಮ್ಯಾಲೆ ಬರಾಕತ್ತೈತಿ. ತೌಡ್ ಬಂದಿರ್ತಲ್ಲ, ಇದನ್ನ ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದ್ರಿ, ಯಾಕಂದ್ರೆ ಕಣಕ ಜಿಗಟಾಗೋದಿಲ್ಲ. ಚಾನ್ಸಿದ ಹಿಟ್ಟಿನಾಗ 1/4 ಟೀ ಸ್ಪೂನಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ರಿ. ಹಿಂಗೆ ಅಂಗೈಲಿ ಇದನ್ನು ತಿಕ್ಕೋಂತ ಮಿಕ್ಸ್ ಮಾಡಿರಿ. ಆಮೇಲೆ ಸ್ವಲ್ಪ ನೀರು ಹಾಕೋಂತ ಹಿಟ್ಟು ನಾದ್ರಿ. ಹಿಟ್ಟನ್ನ ಸ್ವಲ್ಪ ಮೆತ್ತಗ ನಾದ್ಬೇಕ್ರಿ, ಗಟ್ಟಿರಬಾರ್ದು, ಮೆತ್ತಗ ಇರಬೇಕು. ಹಿಟ್ಟು ನಾದು ಮುಂದೆ ಬೇಕಂದ್ರೆ ನೀವು 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕ್ಕೋಬೋದ್ರಿ, ನಾ ಇಲ್ಲಿ ಹಾಕಕತ್ತಿಲ್ಲ. ಹಿಟ್ಟು ನಾದಿದ್ಮೇಲೆ ಇದ್ರ ಮೇಲೆ ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ರಿ. ಹಿಂಗೆ ಚಲೋತಂಗೆ ಒತ್ತಿ ನಾದ್ರಿ. ಪೂರ ಏನೇನು ಒಮ್ಮೆಲೆ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕೋಂತ ಹಿಂಗೆ ಒತ್ಕೋಂತ ಮಿಕ್ಸ್ ಮಾಡ್ಕೋಂತ ನಾದ್ಕೋಂತ ಹೋಗ್ರಿ. ಒಂದು 5 ನಿಮಿಷದ ತನಕ ಹಿಂಗೆ ಇದನ್ನು ಚಲೋತಂಗೆ ಒತ್ತಿ ನಾದಿದ್ಮೇಲೆ ನೋಡ್ರಿ ಹಿಟ್ಟು ಹಿಂಗೆ ಎಷ್ಟು ಚಲೋ ಸ್ಮೂತ್ ಮೆತ್ತಗಾಗುತ್ತೆ. ಹಿಂಗೆ ಆಗಬೇಕು ಅಂದ್ರೆ ಹೋಳ್ಗೆ ಭಾಳ ರುಚಿ ಆಗ್ತಾವ್ರಿ. ಈಗ ಇದ್ರ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಸೋರ್ಬಿಟ್ಟು ಟೈಟಂಗೆ ಏನರ ಮುಚ್ಚ್ರಿ, ಒಂದು ಗಟ್ಟಂಗೆ ಮುಚ್ಚಿಬಿಟ್ಟು ಒಂದು 2-3 ತಾಸು ಇದನ್ನು ನೆನೆ ಹಾಕ್ಬಿಡ್ರಿ. ಹಿಟ್ಟು ಚಲೋತಂಗೆ ನೆನಿಬೇಕು, ಎಷ್ಟು ನೆನಿತೈತಿ ಅಷ್ಟು ಚಲೋ ರೀ. ಹೂರ್ಣ ಮಾಡಕ್ಕೆ ನಾ ಇಲ್ಲೇ 1 ಕಪ್ಪು ಕಡಲೆಬೇಳೆ ತೊಗೊಂಡಿನಿ ರೀ. ಬೇಳೆನ ಚಂದಂಗೆ ಒಂದು 2-3 ಸಲ ತೊಳೆದು 4 ತಾಸು ನೆನೆ ಹಾಕಿಟ್ಟಿದ್ದೆ. ಈಗ ಈ ನೆಂದಿದ್ದ ಬೇಳೆನ ಒಂದು ಕುಕ್ಕರ್ನಾಗ ಹಾಕಕತ್ತೀನಿ ರೀ. ಆ ಬ್ಯಾಳೆ ಒಳಗೆ ನೀರು ಐತಲ್ರಿ, ಅದನ್ನು ಅಳತೆ ಮಾಡಕತ್ತೀನಿ ರೀ. ಯಾಕಂದ್ರೆ ನಾವು ಯಾವ ಕಪ್ಲೆ ಬ್ಯಾಳೆ ಅಳತೆ ಮಾಡಿ ತೊಗೊಂಡಿರ್ತೀವಲ್ರಿ, ಅದೇ ಸೇಮ್ ಕಪ್ಲೆ 4 ಕಪ್ಪಷ್ಟು ನಾವು ನೀರು ಹಾಕ್ಬೇಕಾಗ್ತೈತೆ ರೀ. ಅಂದ್ರೆ ಬ್ಯಾಳೆ ಚಲೋತಂಗೆ ಕುದಿತೈತಿ ಮತ್ತು ಕಟ್ಟಿನ ಸಾರಿಗೆ ನಮ್ಗೆ ಚಲೋ ಕಟ್ಟನು ಸಿಗ್ತೈತೆ ರೀ. ಟೋಟಲಿ ನಾ ಇಲ್ಲೇ ಒಂದು 4 ಕಪ್ಪಷ್ಟು ನೀರು ಹಾಕಿದ್ದೆ ರೀ. ನೆಕ್ಸ್ಟ್ ಇದ್ರಾಗ 1/4 ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿ ಕುಕ್ಕರ್ ರೆಡಿ ಮಾಡಿದೆ ರೀ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಾಗ 4 ಸೀಟಿ ಹೊಡೆಸ್ತೀನಿ ರೀ. ನಾನು ಬ್ಯಾಳೆ ನೆನೆ ಹಾಕಿದ್ನಲ್ರಿ, ಹಾಗಾಗಿ 4 ಸೀಟಿ ಸಾಕಾಗ್ತೈತೆ ರೀ. ನಿಮ್ಮ ಕಡೆ ಬ್ಯಾಳೆ ನೆನೆಸೋಕೆ ಟೈಮ್ ಇಲ್ಲಪ್ಪ ಅಂತಂದ್ರೆ ಮೀಡಿಯಮ್ ಫ್ಲೇಮ್ನಾಗ ಒಂದು 7ರಿಂದ 8 ಸೀಟಿ ಹೊಡಿಸ್ಬೇಕಾಗ್ತೈತಿ. 4 ಸೀಟಿ ಹಾಕಿ ಕುಕ್ಕರ್ ಫುಲ್ ತಣ್ಣಗಾದ್ಮೇಲೆ ನಾನು ಕುಕ್ಕರ್ನ ಓಪನ್ ಮಾಡೀನಿ ರೀ. ನೋಡ್ರಿ ಬ್ಯಾಳೆ ಎಷ್ಟು ಚಂದಗೆ ಮೆತ್ತಗೆ ಬಂದೈತಿ. ಈಗ ನಾನು ಒಂದು ಬೊಗಣಿ ಮೇಲೆ ಒಂದು ಚಾನ್ಗಿ ಇಟ್ಟೀನಿ ರೀ. ಈ ಚಾನ್ಗಿ ಒಳಗೆ ಬ್ಯಾಳಿನ ಬಸಿತೀನಿ ರೀ. ಅಗಲಂಗೆ ಹರಡಿಡ್ಬೇಕ್ರಿ, ಅಂದ್ರೆ ನೀರೆಲ್ಲ ಚಲೋತಂಗೆ ಬಸಿತೈತೆ ರೀ. ಈಗ ಇದ್ರಾಗ ಈ ಬ್ಯಾಳೆ ಒಳಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಬ್ಯಾಳೆನ ತಕ್ಕೋತೀನಿ ರೀ. ಇದು ಬ್ಯಾಳಿನ ಸ್ವಲ್ಪ ಬಿಸಿನ ಐತಿ. ಈಗ ಇದನ್ನೇನು ಮಾಡ್ತೀನಪ್ಪ ಅಂದ್ರೆ ಸ್ಪೂನ್ಲೆ ಚಲೋತಂಗೆ ಒತ್ತಿ ಸ್ಮೂತ್ ಪೇಸ್ಟ್ ಮಾಡ್ಕೋತೀನಿ ರೀ. ಒಂದು 5 ನಿಮಿಷ ಆಯ್ತು ನೋಡ್ರಿ, ನೀರೆಲ್ಲ ಚಂದಂಗೆ ಬಸ್ದೈತಿ. ಆಮೇಲೆ ಸಾರು ಮಾಡಕ್ಕೆ ನಮ್ಗೆ ನೋಡ್ರಿ ಎಷ್ಟು ಚಲೋ ಕಟ್ಟು ಬಂದೈತಿ. ಆಗಳನ್ನ ಏನಂದು ಕಡಲೆಬೇಳೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನ ಇದ್ರಾಗ ಹಾಕಿ ಚಲೋತಂಗೆ ಮಿಕ್ಸ್ ಮಾಡ್ತೀನಿ ರೀ. ಹಿಂಗೆ ಬ್ಯಾಳೆ ಕಟ್ನಾಗ ಸ್ವಲ್ಪ ಬ್ಯಾಳೆ ಹಾಕಿದ್ರೆ ಕಟ್ಟಿನ ಸಾರು ಭಾಳ ರುಚಿ ಆಗ್ತೈತೆ ರೀ, ಮತ್ತು ಸ್ವಲ್ಪ ಮಂದಗೂ ಆಗ್ತೈತಿ, ನೀರು ಅಂತ ಅನ್ಸಂಗಿಲ್ಲ. ನೆಕ್ಸ್ಟ್ ನಾ ಇಲ್ಲೇ ಸಾರಿಗೆ ಮಸಾಲೆ ಹುರಿಯಾಕತ್ತೀನಿ ರೀ. ಒಂದು 2 ಟೀ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಹವೀಜ್ ಅಂದ್ರೆ ಧನಿಯಾ, 1 ಟೀ ಸ್ಪೂನಷ್ಟು ಜೀರಿಗೆ, 4ರಿಂದ 5 ಕಾಳುಮೆಣಸು, 1 ಇಂಚಿನಷ್ಟು ದಾಲ್ಚಿನ್ನಿ, 2 ಲವಂಗ ಮತ್ತು 1 ಏಲಕ್ಕಿ, ಇಷ್ಟು ಮಸಾಲೆ ಸಾಮಗ್ರಿ ತೊಗೊಂಡಿನಿ ರೀ. ಸಣ್ಣ ಉರಿ ಒಳಗೆ ಸ್ವಲ್ಪ ಹೊತ್ತನ ಇದನ್ನು ಚಲೋತಂಗೆ ಹುರಿತೀನಿ ರೀ. ಈಗ ನೋಡ್ರಿ ಎಲ್ಲ ಮಸಾಲೆ ಸಾಮಗ್ರಿ ಚಲೋತಂಗೆ ಕೆಂಪಾಗ್ಯಾವ್ರಿ, ಮಸ್ತ್ ಗಮ್ಮನ ಆಗ್ತೈತೆ ರೀ ಮನೆಯೆಲ್ಲ. ಇದನ್ನು ನಾನು ಒಂದು ಬಟ್ಲಾಗ ತೆಗೆದು ಸೈಡಿಗೆ ಎತ್ತಿಡ್ತೀನಿ ರೀ. ಆಮೇಲೆ ಒಂದು 8-10 ಬೆಳ್ಳುಳ್ಳಿ ಹೆಸರು ಹಾಕ್ಬಿಟ್ಟು ಇದನ್ನು ಸಣ್ಣ ಉರಿ ಒಳಗೆ ಸ್ವಲ್ಪ ಹೊತ್ತನ ಚಲೋತಂಗೆ ಹುರಿತೀನಿ ರೀ. ಮತ್ತು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲರಿ. ಸಣ್ಣ ಉರಿ ಒಳಗೆ ಒಂದು 15-20 ಸೆಕೆಂಡ್ ಇದನ್ನು ಚಲೋತಂಗೆ ಹುರ್ಕೊಂಡಿನಿ ರೀ. ನೆಕ್ಸ್ಟ್ ನಾ ಇದ್ರಾಗ ಒಂದು 2-3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಒಂದು 10-15 ಕರಿಬೇವು ಹಾಕ್ಬಿಟ್ಟು ಚಲೋತಂಗೆ ಹುರಿತೀನಿ ರೀ. ಕೈ ಬಿಡಬಾರ್ದು, ಕೈ ಬಿಡ್ಲಾರ ಚಲೋತಂಗೆ ಹುರಿತೀನಿ ರೀ. ಕರಿಬೇವು ಮತ್ತು ಕೊತ್ತಂಬರಿನ ಸ್ವಚ್ಛಂಗೆ ತೊಳೆದು ಒಂದು ಕಾಟನ್ ಅರ್ಬಿಲೆ ಒರೆಸಿ ಒಣ ಮಾಡಿ ಹಾಕಿನಿ ರೀ. ನೋಡ್ರಿ ಹಿಂಗೆ ಒಂದು 2-3 ನಿಮಿಷ ಚಲೋತಂಗೆ ಹುರಿದ್ರೆ ಸಾಕ್ರಿ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದು ಪ್ಲೇಟ್ನ ತೆಗೆದು ಸೈಡಿಗೆ ಎತ್ತಿಡ್ತೀನಿ ರೀ. ನೆಕ್ಸ್ಟ್ ನಾ ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟಿನಿ ರೀ.
ಈ ಸ್ಟ್ಯಾಂಡ್ ಮೇಲೆ ಈಗ ಒಂದು ತುಕಡಿ ಒಣ ಕೊಬ್ಬರಿ ಮತ್ತು ಒಂದು ಸಣ್ಣ ಉಳ್ಳಾಗಡ್ಡಿ ಇಟ್ಟು ಸಣ್ಣ ಉರಿ ಒಳಗೆ ಇವನ್ನೆರಡು ಸ್ವಲ್ಪ ಹೊತ್ತನ ಚಲೋ ತಂಗೆ ಸುಡ್ತೀನಿ ರೀ. ಫ್ರೆಂಡ್ಸ್, ನೀವು ಇಲ್ಲಿ ಒಂದು ವಿಷಯ ಏನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಸುಡಾಕ ಸ್ವಲ್ಪ ಟೈಮ್ ಹಿಡಿತೈತ್ರಿ, ಆದ್ರೆ ಕೊಬ್ಬರಿ ಭಾಳ ಜಲ್ದಿ ಸುಡ್ತೈತ್ರಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಕಡೆ ಲಕ್ಷ ಇಡ್ರಿ. ಸಣ್ಣ ಉರಿ ಒಳಗೆ ಅದನ್ನು ಹೊಳ್ಳೆ ಮಳೆ ಎಲ್ಲ ಕಡೆ ಹೊಳ್ಳಿಸ್ಕೋತ ಚಲೋ ತಂಗೆ ಸುಡ್ರಿ. ನೋಡ್ರಿ, ಇಷ್ಟಾದ್ರೆ ಸಾಕು, ಪಟ್ಟ ಅಂತ ಹೇಳಿ ತೆಗೆದಿರ್ತಿದ್ ಬಿಡ್ರಿ. ಉಳ್ಳಾಗಡ್ಡಿ ಇನ್ನೂ ಸುಟ್ಟಿಲ್ರಿ, ಇನ್ನೂ ಸ್ವಲ್ಪ ಆಗಬೇಕು. ಈಗ ನೋಡ್ರಿ, ಒಂದು 5 ನಿಮಿಷ ಆತ್ರಿ. ಉಳ್ಳಾಗಡ್ಡಿ ಎಲ್ಲ ಕಡೆ ಚಂದಂಗೆ ಸುಟ್ಟೈತಿ. ಗ್ಯಾಸ್ ಆಫ್ ಮಾಡಿದನ್ನ ತಣ್ಣಗಾಗೋತನ ಸ್ವಲ್ಪ ಸೈಡಿಗೆ ಎತ್ತಿಡ್ತೀನಿ ರೀ. ಈಗ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಎರಡು ಪೂರ ತಣ್ಣಗಾಗ್ಯಾವ್ರಿ. ಇವನ್ನ ಕಟ್ ಮಾಡಕತ್ತೀನಿ ರೀ. ಇಷ್ಟು ಮಾಡಿದ್ರೆ ಸಾಕ್ರಿ. ಈಗ ಇದನ್ನ ಒಂದು ಪ್ಲೇಟ್ನ ತೆಗೆದು ಸೈಡಿಗೆ ಎತ್ತಿಡ್ತೀನಿ ರೀ. ಆಮೇಲೆ ಖಾರ ಕಲ್ಲಾಗ ನಾ ಇಲ್ಲೇ ಹುರಿದಿದ್ದ ಡ್ರೈ ಮಸಾಲೆ ಇರ್ತಾವಲ್ರಿ, ಮೊದ್ಲೇನು ಹುರ್ಕೊಂಡಿದ್ನಲ್ಲ ಧನಿಯಾ ಜೀರಿಗೆ, ಅವನ್ನೆಲ್ಲ ಹಾಕ್ಬಿಟ್ಟು ಸಣ್ಣ ಆಗೋತನ ಚಲೋ ತಂಗೆ ಅರಿತೀನಿ ರೀ. ಎಲ್ಲ ಚಲೋ ತಂಗೆ ಗರಿ ಗರಿ ಆಗ್ಯಾವಲ್ರಿ, ಹಾಗಾಗಿ ಭಾಳ ಜಲ್ದಿ ಸಣ್ಣ ಆಗ್ತಾವ್ರಿ, ಅಷ್ಟೇನು ಟೈಮ್ ಹಿಡಿಯೋದಿಲ್ಲ. ನೋಡ್ರಿ, ಹಿಂಗೆ ಪೂರ ಸಣ್ಣ ಆಗಬೇಕು. ನೆಕ್ಸ್ಟ್ ಇದ್ರಾಗ ಹುರಿದಿದ್ದ ಹಸಿ ಮಸಾಲೆ ಇರ್ತಾವಲ್ರಿ, ಅವ್ನ ಹಾಕ್ತೀನಿ ರೀ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಐತಲ್ರಿ, ಅದನ್ನ ಹಾಕಕತ್ತೀನಿ ರೀ. ಈಗ ಇದನ್ನ ಡ್ರೈ ಮಸಾಲೆ ಜೊತೆ ಸ್ವಲ್ಪ ಹೊತ್ತನ ಜಜ್ಕೋತೀನಿ ರೀ. ಲಕ್ಷ ಇರಲಿ ಫ್ರೆಂಡ್ಸ್, ಮೊದಲು ನಾವು ಎಲ್ಲ ಡ್ರೈ ಮಸಾಲೆ ಸಾಮಗ್ರಿನ ಚಲೋ ತಂಗೆ ಪುಡಿ ಮಾಡ್ಕೊಂಡು ಮೇಲೆ ಹಸಿ ಸಾಮಗ್ರಿನ ಹಾಕಬೇಕು. ಮತ್ತು ನಿಮ್ಮ ಕಡೆ ಕಲ್ಲ ಕುಟ್ಟಾಗ ಟೈಮ್ ಇರಲಿಲ್ಲಪ್ಪ ಅಂತಂದ್ರೆ ನೀವನ್ನೆಲ್ಲ ಸಾಮಗ್ರಿನ ಮಿಕ್ಸಿ ಒಳಗೂ ಹಾಕೋಬೋದ್ರಿ. ಆದ್ರೆ ಹಿಂಗೆ ನಾವು ಖಾರ ಕಲ್ಲಾಗ ಜಜ್ಜ್ ಮಾಡಿದ್ರೆ ಸಾರು ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತೆ ರೀ. ಆಮೇಲೆ ಇನ್ನೊಂದು ವಿಷಯ, ನೀವು ಇಲ್ಲೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ನೀವು ಖಾರ ಕಲ್ಲಾಗರೆ ಕುಟ್ರಿ, ಇಲ್ಲಾಂದ್ರೆ ಮಿಕ್ಸಿ ಒಳಗರೆ ಮಾಡ್ಕೋರಿ. ಆದ್ರೆ ಎಲ್ಲ ಮಸಾಲೆ ಸಾಮಗ್ರಿ ಇರ್ತಾವಲ್ರಿ, ಹಸಿದ ಇರಲಿ ಒಣದಿರಲಿ ಎಲ್ಲ ಚಲೋ ತಂಗೆ ಹುರಿಯೋದು ಭಾಳ ಮುಖ್ಯ ರೀ. ನಾವು ಎಷ್ಟು ಚಲೋ ತಂಗೆ ಹುರಿತೀವಲ್ರಿ ಕಟ್ಟಿನ ಸಾರು, ಅಷ್ಟು ರುಚಿ ಆಗ್ತೈತಿ. ಮತ್ತು ಸಾರೂ ಜಲ್ದಿ ಕೆಡಂಗಿಲ್ರಿ. ಡ್ರೈ ಮಸಾಲೆ ಸಾಮಗ್ರಿ ಅದಾವಲ್ರಿ, ಅವು ಫುಲ್ ನೈಸ್ ಪುಡಿ ಆಗ್ಬೇಕ್ರಿ. ಆದ್ರೆ ಹಸಿ ಮಸಾಲೆ ಐತಲ್ಲ, ಅದು ಸ್ವಲ್ಪ ಅವಚೊಳಿದ್ರೆ ನಡಿತೈತ್ರಿ. ಈಗ ನೋಡ್ರಿ, ಇದು ರೆಡಿ ಆಯ್ತು. ಚಂದಂಗೆ ಬೆಳೆ ತೆಗೆದು ಒಂದು ಪ್ಲೇಟ್ನಾಗ ಹಾಕಿ ಸೈಡಿಗೆ ಎತ್ತಿಡ್ತೀನಿ. ಈ ಕಡೆ ನಾನು ಗ್ಯಾಸ್ ಮೇಲೆ ಒಂದು ದೊಡ್ಡ ಬೊಗಾಣಿ ಬಿಸಿ ಮಾಡಕ್ಕಿಟ್ಟಿನಿ ರೀ. ಇದ್ರಾಗ ನಾನು ಕಟ್ಟಿನ ಸಾರು ಮಾಡ್ತೀನಿ ರೀ. ಈಗ ಇದ್ರಾಗ ಬ್ಯಾಳಿ ಬಸ್ತಿದ್ದು ಕಟ್ಟಿ ಐತಲ್ರಿ, ಅದನ್ನು ಹಾಕ್ತೀನಿ ರೀ. ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕಕತ್ತೀನಿ ರೀ. ನಿಮ್ಗೆ ಎಷ್ಟು ಹುಳಿಬೇಕಂತೇಳಿ ನೋಡ್ಕೊಂಡು ಹಾಕೋರಿ. ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಅರ್ಧ ತಾಸು ಮೊದಲು ನಾನು ನೀರಾಗ ನೆನೆ ಇಟ್ಟಿದ್ದೆ ರೀ. ಈಗ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಕುದಿಸ್ಬೇಕ್ರಿ. ಮೀಡಿಯಮ್ ಫ್ಲೇಮ್ನಾಗ ಒಂದು 2-3 ನಿಮಿಷ ಚಲೋ ತಂಗೆ ಕುದಿಸ್ಬೇಕ್ರಿ. ನಿಮ್ಗೆ ಸಾರು ಇನ್ನೂ ಸ್ವಲ್ಪ ಅಳ್ಳಕ್ ಬೇಕಪ್ಪ ಅಂತಂದ್ರೆ ಈಗ ಇನ್ನೂ ಸ್ವಲ್ಪ ನೀರು ಹಾಕೋಬೇಕ್ರಿ. ಸಾರು ಹಿಂಗೆ ಚಲೋ ತಂಗೆ ಕುದಿಯಕ್ಕೆ ಶುರು ಆದಮೇಲೆ ಈಗ ಇದ್ರಾಗ 1 ಟೀ ಸ್ಪೂನಷ್ಟು ಕೆಂಪು ಖಾರ ಪುಡಿ, ಒಂದು 2 ಟೀ ಸ್ಪೂನಷ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಕತ್ತೀನಿ ರೀ. ಇದು ಬೆಲ್ಲದ ಪುಡಿ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದಾರೆ. ಈಗ ಕಲ್ಲಾಗರ್ದಿದ್ದು ಮಸಾಲೆ ಹಾಕಕತ್ತೀನಿ ರೀ. ಇದನ್ನು ಸ್ವಲ್ಪ ಕೈಲಿ ಹಿಂಗೆ ಚಲೋ ತಂಗೆ ಸ್ಪ್ರೆಡ್ ಮಾಡ್ಕೊಂತ ಹಾಕ್ಬೇಕ್ರಿ, ಅಂದ್ರೆ ಇದು ಗಂಟು ಆಗೋದಿಲ್ಲ. ಚಲೋ ತಂಗೆ ಮಿಕ್ಸ್ ಮಾಡಿದನ್ನ ಒಂದು 5-6 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಚಲೋ ತಂಗೆ ಕುದಿಸ್ತೀನಿ ರೀ. ನಾವು ಎಷ್ಟು ಕುದಿಸ್ತೀವಲ್ರಿ ಸಾರು ಅಷ್ಟು ರುಚಿ ಆಗ್ತೈತಿ. ಈಗ ನೋಡ್ರಿ, ಸಾರು ಕುದಿಯಾಕತ್ತು ಒಂದು 7 ನಿಮಿಷ ಆತ್ರಿ. ಸಾರಿಗೆ ಚಲೋ ತಂಗೆ ಕುದ್ದೈತಿ. ನೆಕ್ಸ್ಟ್ ಈಗ ಸಾರಿಗೆ ಒಗ್ಗರಣೆ ಹಾಕಕತ್ತೀನಿ ರೀ. ಮತ್ತು ಅದ ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದೆ ರೀ. ಎಣ್ಣೆ ಚಲೋ ತಂಗೆ ಬಿಸಿ ಆಗೈತೆ ರೀ. ಈಗ ಇದ್ರಾಗ 1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಕತ್ತೀನಿ ರೀ. ಸಾಸಿವೆ ಮತ್ತು ಜೀರಿಗೆ ಎರಡು ಚಲೋ ತಂಗೆ ಚಟಪಟ ಅಂತೇಳಿ ಸಿಡಿಯಾಗತ್ತೈತೆ ರೀ. ಈಗ ಇದ್ರಾಗ ಒಂದು 1/4 ಟೀ ಸ್ಪೂನಷ್ಟು ಇಂಗು, ಒಂದು 10 ರಿಂದ 12 ಕರಿಬೇವು ಮತ್ತು ಒಂದು 8 ರಿಂದ 10 ಬೆಳ್ಳುಳ್ಳಿ ಹಸಿಳನ್ನ ಸಿಪ್ಪಿ ಬಿಡಿಸಿ ಜಜ್ಜಿ ಹಾಕಕತ್ತೀನಿ ರೀ. ಸಣ್ಣ ಉರಿ ಒಳಗೆ ಸ್ವಲ್ಪ ಹೊತ್ತಿದನ್ನ ಚಲೋ ತಂಗೆ ಹುರಿತೀನಿ ರೀ. ಒಂದು ಸ್ವಲ್ಪ ಹುರಿಬೇಕ್ರಿ, ಇದನ್ನು ಹಸಿ ವಾಸನೆ ಹೋಗುತ್ತಾನ. ಆಮೇಲೆ 2 ಕೆಂಪು ಮೆಣಸಿನ್ಕಾಯಿನ ಮುರಿದು ಹಾಕಿ ಸ್ವಲ್ಪ ಚಲೋ ತಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ ರೀ. ಈಗ ಮಸ್ತ್ ಖಡಕ್ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ಗ್ಯಾಸ್ ಆಫ್ ಮಾಡಿದನ್ನ ಸಾರ್ನಾಗ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಇದ್ರ ಜೋಡಿ ಸ್ವಲ್ಪ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಕಟ್ಟಿನ ಸಾರು ರೆಡಿ ನೋಡ್ರಿ. ಈಗ ನಾನು ಮತ್ತದ ಕುಕ್ಕರ್ ತೊಗೊಂಡಿನಿ ರೀ. ಇದ್ರಾಗ ಬಸ್ತಿದ್ದು ಬ್ಯಾಳೆ ಹಾಕಕತ್ತೀನಿ ರೀ. ಬೇರೆ ಪಾತ್ರೆ ತೊಗೊಂಡ್ರೆ ನಡಿತೈತಿ, ಆದ್ರೆ ಆದಷ್ಟು ದಪ್ಪ ತೊಳೆರೋಂಥ ಪಾತ್ರೆ ತೊಗೊಂಡ್ರೆ ಚಲೋ ರೀ. 1 ಕಪ್ ಕಡ್ಲಿಬೇಳೆಗೆ 1 ಕಪ್ ಅಷ್ಟು ಬೆಲ್ಲ ಹಾಕಕತ್ತೀನಿ ರೀ. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನೊಂದು 2-3 ಟೇಬಲ್ ಸ್ಪೂನಷ್ಟು ನೀವು ಬೆಲ್ಲ ಹಾಕೋಬೋದು. ಬೆಲ್ಲನ ತುರಿ ಮನೆಯಾಗ ತುರಿದು ಅಳತೆ ಮಾಡಿ ತೊಗೊಂಡಿನಿ ರೀ. ಚಲೋ ತಂಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟೆ ರೀ. ಉರಿ ಮೀಡಿಯಮ್ ಐತ್ರಿ, ಮೀಡಿಯಮ್ ಫ್ಲೇಮ್ನಾಗ ಇರಬೇಕ್ರಿ ಇದು. ಈಗ ಬೆಲ್ಲ ಎಲ್ಲ ಕರ್ಗುತ್ತಾನೆ, ಅದನ್ನು ಕೈ ಬಿಡ್ಲಾರ್ದ ಮಿಕ್ಸ್ ಮಾಡ್ಕೊಂತಿರ್ತೀನಿ ರೀ. ಒಂದು 2 ನಿಮಿಷನಾಗ ಬೆಲ್ಲ ಜಲ್ದಿ ಕರಗಿ ಬಿಡ್ತೈತೆ ರೀ, ಭಾಳ ಟೈಮೇನು ಹಿಡಿಯಂಗಿಲ್ಲ. ನೋಡ್ರಿ, ಹಿಂಗೆ ಅಳ್ಕಾಗ್ತೈತಲ್ಲ ಅವಾಗ ನಾವು ಗ್ಯಾಸ್ ಸಣ್ಣ ಮಾಡ್ಬೇಕಾಗ್ತೈತೆ ರೀ. ಗಟ್ಟಿ ಆಗುತ್ತಾನೆ ಇದನ್ನು ಹಿಂಗೆ ತಿರ್ಕೊಂತ ಇರ್ಬೇಕ್ರಿ, ಕೈ ಬಿಡಬಾರ್ದ್ರಿ. ಸ್ವಲ್ಪ ಏನಾರ ನಾವು ಕೈ ಬಿಟ್ರೆ ಸಾಕ್ರಿ, ತಳದಾಗ ಹೊತ್ತೇ ಬಿಡ್ತೈತಿ. ನೋಡ್ರಿ, ಸ್ವಲ್ಪ ಹೊತ್ತಾದ್ಮೇಲೆ ಹಿಂಗೆ ಗಟ್ಟಿ ಆಗತ್ತೆ ರೀ. ಸಣ್ಣ ಉರಿ ಒಳಗಿದು 11 ನಿಮಿಷ ಟೈಮ್ ತಗೋತ ನೋಡ್ರಿ ಇಷ್ಟ ಆಗಕ್ಕೆ.
ತಳ ಅಂಟಂಗಿಲ್ರಿ. ಆಮೇಲೆ ಎಲ್ಲ ಹೂರ್ಣ ಐತಲ್ರಿ ಒಂದೇ ಕಡೆ ಕುಡ್ಕೊಂಡು ಬರ್ತೈತ್ರಿ. ಎಲ್ಲ ಹೂರ್ಣನ ಒಂದು ಕಡೆ ಸೇರಿಸಿ ನಡ್ಬರ್ಕೊಂದು ಚಮಚೆ ಇಡ್ರಿ. ಈ ಚಮಚೆ ಬೀಳಿಲ್ಲಪ್ಪ ಹಿಂಗೆ ಸ್ಟ್ರೇಟ್ ನಿಂತು ಅಂದ್ರೆ ಅವಾಗ ನಮ್ಮ ಹೂರ್ಣದ ಹದ ಸರಿ ಆಗೈತಿ, ರೆಡಿ ಆಗೈತಿ ಅಂಥೇಳಿ ಅರ್ಥ. ಅವಾಗ ಪಟ್ನ ಗ್ಯಾಸ್ ಆಫ್ ಮಾಡಿರಿ. ಈಗ ಇದ್ರಾಗ ನಾನು ಒಂದು 4-5 ಏಲಕ್ಕಿನ ಕುಟ್ಟಿ ಹಾಕಕತ್ತೀನಿ ರೀ. ಆಮೇಲೆ 1 ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಹಾಕಿ ಚಲೋತ್ತಂಗೆ ಮಿಕ್ಸ್ ಮಾಡಿದನ್ನು ಕೆಳಗಿಳಿಸ್ತೀನಿ ರೀ. ಕೆಳಗಿಳಿಸಿದ ಕೂಡಲೇ ಇದ್ರ ಮೇಲೆ ಒಂದು ಏನರ ಪ್ಲೇಟರೇ ಲಿಡ್ಡರೇ ಮುಚ್ಚಿಡ್ಬೇಕು ರೀ. ಪಟ್ ಅಂತೇಳಿ ಮುಚ್ಚಿಬಿಡ್ಬೇಕು ಆಗಿಂದಾಗ. ಇದು ಸ್ವಲ್ಪನೂ ತಣ್ಣಗೆ ಬಿಡಬಾರ್ದು ರೀ. ಇದನ್ನು ಒಂದು ಬೊಗಾಣಿ ತೊಗೊಂಡು ಅದ್ರ ಮೇಲೆ ನಾನು ಒಂದು ಚಾನ್ಗಿ ಇಟ್ಕೊಂಡಿನಿ ರೀ. ಚಾನ್ಗಿ ಒಳಗೆ ಸ್ವಲ್ಪ ಹೂರ್ಣ ಹಾಕೊಳಕತ್ತೀನಿ. ಹೂರ್ಣ ಹಾಕ್ಕೊಂಡು ಕೂಡಲೇ ಪಟ್ನ ಈ ಕಡೆಯನ್ನು ಹೂರ್ಣ ಇಟ್ಟಿರ್ತೀವಲ್ಲ ಇದನ್ನು ಮುಚ್ಚಿಡ್ಬೇಕು ರೀ. ಇದನ್ನು ಯಾವುದೇ ಕಾರಣಕ್ಕೂ ತಣ್ಣಗಾಗ್ಲಾರ್ದಂಗೆ ನೋಡ್ಕೋಬೇಕು. ಈಗ ಒಂದು ಚಮಚಲ್ಲೇ ಇಲ್ಲ ಅಂತಂದ್ರೆ ಒಂದು ಗ್ಲಾಸ್ ತೊಗೊಂಡು ಹಿಂಗೆ ಒತ್ಕೊಂತ ಹೋಗ್ರಿ ಹೂರ್ಣದ ಮೇಲೆ. ಅವಾಗ ಹೂರ್ಣ ಚಲೋತ್ತಂಗೆ ಸಣ್ಣ ಆಗ್ಬಿಟ್ಟು ಕೆಳಗೆ ಬೀಳ್ತೈತಿ. ಚಾನ್ಗಿ ಒಳಗಿಂದ ಕೆಳಗೆ ಬೀಳ್ತೈತಿ. ನೀವು ಯಾವ ಬೇಕಾ ಚಾನ್ಗಿ ತಗೋರಿ, ಹಿಟ್ಟು ಚಾನ್ಗಿ ಇರುತ್ತಲ್ಲ ಅದನ್ನೂ ತಗೋರಿ ನಡಿತೈತಿ. ಹೂರ್ಣ ನೋಡ್ರಿ ಹೆಂಗೆ ಕೆಳಗೆ ಎಷ್ಟು ಚಲೋ ಬೀಳಾಕತ್ತೈತಿ. ಮಿಕ್ಸಿ ಒಳಗೆ ಹೂರ್ಣ ಮಾಡ್ಕೊಳ್ಳೋದು ಭಾಳ ಕಷ್ಟ ಅಂತ ಅನ್ನೋರಿಗೆ ಇದೊಂದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು ರೀ. ಈ ಚಾನ್ಗಿ ಒಳಗೆ ಏನು ದಪ್ಪಂದು ಹೂರ್ಣ ಉಳ್ದೈತಲ್ರಿ ಇದನ್ನು ಆಮೇಲೆ ಕಟ್ಟಿನ ಸಾರಿಗೆ ಹಾಕ್ಕೋತೀನಿ. ಈಗ ನೋಡ್ರಿ ಎಷ್ಟು ಮಸ್ತ್ ಸಾಫ್ಟ್ ಹೂರ್ಣ ರೆಡಿ ಆಯ್ತು. ಇದನ್ನು ಅಂಗೈಲೇ ಚಲೋತ್ತಂಗೆ ಒತ್ತಿ ನಾದಿ ಒಂದು ಉಂಡೆ ಮಾಡಿ ಇಟ್ಕೋತೀನಿ ರೀ. ನಮ್ಗೆ ಹೋಳಿಗೆ ಎಷ್ಟು ದೊಡ್ಡ ಸೈಜ್ ಬೇಕಂತೇಳಿ ನೋಡಿಕೊಂಡು ಅಷ್ಟು ಸೈಜಿಂದ ಉಂಡೆ ಮಾಡಿ ಇಟ್ಕೋಬೇಕ್ರಿ. ಈ ಕಡೆ ಹಿಟ್ಟು ನಾದಿಟ್ಟು ಒಂದು 3 ತಾಸು ಆತು ನೋಡ್ರಿ. ಹಿಟ್ಟು ನೋಡ್ರಿ ಎಷ್ಟು ಚಂದ ನೆಂದೈತಿ. ಇದ್ರ ಮೇಲೆ ಮತ್ತೆ ನಾ ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟಿದ್ದನ್ನ ಮತ್ತೆ ಚಲೋತ್ತಂಗೆ ಒತ್ತಿ ನಾದ್ಕೋತೀನಿ ರೀ. ಅಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಸಾಫ್ಟ್ ಆಗ್ತೈತಿ. ಅವಾಗ ಹೋಳಿಗೆ ಚಲೋ ಬರ್ತಾವೆ. ನಮ್ಮ ಕಡೆ ಹೋಳ್ಗೆ ಮಾಡೋಕ್ಕೆ ಈ ಥರದ್ದು ನಾವು ಹೋಳ್ಗೆ ತಗಡು ಉಪಯೋಗಿಸ್ತೀವಿ ರೀ. ಇದಕ್ಕೆ ನಾನು ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಚ್ಕೋತೀನಿ. ನಿಮ್ಮ ಕಡೆ ತಗಡು ಸಿಗಲಿಲ್ಲ, ನಿಮ್ಮ ಕಡೆ ಇರಲಿಲ್ಲ ಅಂತಂದ್ರೆ ನೀವು ಎಣ್ಣೆ ಪ್ಯಾಕೆಟ್ನ ಯೂಸ್ ಮಾಡ್ಬೋದು ರೀ. ಹಿಟ್ಟಿನ ಉಳ್ಳಿನ ಇಟ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಕೈಲಿ ಅದನ್ನು ಒತ್ತಿಬಿಟ್ಟು ಅಗಲ್ ಮಾಡ್ಕೋತೀನಿ ರೀ. ಆಮೇಲೆ ಇದ್ರಾಗ ಒಂದು ಹೂರ್ಣದ ಉಂಡೆ ಇಟ್ಬಿಟ್ಟು ತುಂಬ್ಕೋತೀನಿ ರೀ. ಕೈಯಾಗ ತೊಗೊಂಡು ಇದನ್ನು ಹೂರ್ಣದ ಉಂಡೆ ಇಟ್ಬಿಟ್ಟು ತುಂಬ್ಕೋತೀನಿ. ನಿಮ್ಗೆ ಎಷ್ಟು ದೊಡ್ಡ ಹೋಳ್ಗೆ ಬೇಕಂತೇಳಿ ನೋಡಿಕೊಂಡು ಅಷ್ಟು ನೀವು ಉಳ್ಳಿ ಮಾಡ್ಕೊರಿ. ಎಡಗೈಯಲ್ಲಿ ಹಿಟ್ಟನ್ನ ಸೈಡಿಗೆ ಪ್ರೆಸ್ ಮಾಡ್ಕೋಂತ ಬರ್ಬೇಕ್ರಿ. ಈ ಕಡೆ ಬಲಗೈಯಲ್ಲಿ ಹೂರ್ಣನ ಒಳಗೆ ಒತ್ಕೋಂತ ಹೋಗಬೇಕು. ಹೂರ್ಣ ಪೂರ ಹಿಟ್ಟನಾಗ ಹೋದ್ಮೇಲೆ ಅವಾಗ ನಾವು ಎಲ್ಲ ತುದಿನ ಹಿಂಗೆ ಸೇರಿಸಿ ಚಲೋದಂಗೆ ಕ್ಲೋಸ್ ಮಾಡಿದ್ರೆ ಆತು ನೋಡ್ರಿ. ಹೋಳ್ಗೆ ಲಡ್ಸಕ್ಕೆ ಈಗ ಉಳ್ಳಿ ರೆಡಿ ಆಯ್ತು. ಅಂಗೈಯಾಗ ಸ್ವಲ್ಪ ಹಿಂಗೆ ಮಾಡಿದ್ರೆ ಹೂರ್ಣ ಎಲ್ಲ ಕಡೆ ಚಲೋದಂಗೆ ಸ್ಪ್ರೆಡ್ ಆಗ್ತೈತ್ರಿ. ಈಗ ಇದನ್ನು ನಾನು ತಗಡ್ ಮೇಲೆ ಇಟ್ಬಿಟ್ಟು ಮೊದಲು ಕೈಲಿ ಹಿಂಗೆ ಸ್ವಲ್ಪ ಇದನ್ನ ಒತ್ತಿ ಬಿಟ್ಟು ಚಪ್ಪುಟ್ಟು ಮಾಡ್ಕೋತೀನಿ ರೀ. ಸ್ವಲ್ಪ ಇದು ಅಗಲ್ ಆಗಬೇಕು ಅಂದ್ರೆ ಹೂರ್ಣ ಚಲೋತ್ತಂಗೆ ಸ್ಪ್ರೆಡ್ ಆಗ್ತೈತೆ ಎಲ್ಲ ಕಡೆ. ಇದನ್ನು ಸ್ವಲ್ಪ ಅಗಲ್ ಮಾಡಿದ್ಮೇಲೆ ಆಮೇಲೆ ನಾವು ಲಟ್ಟಣಿಗೆ ತೊಗೊಂಬಿಟ್ಟು ಸಾವಕಾಶ ಲಟ್ಟಿಸ್ಬೇಕು. ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಸಾವಕಾಶ ಹಿಂಗೆ ಲಟ್ಟಿಸ್ಕೋ ಅಂತ ಹೋಗ್ಬೇಕ್ರಿ. ತಗಡನ್ನ ಒಂದು ಕೈಲಿ ಹಿಂಗೆ ಹೊಳ್ಸ್ಕೋ ಲಟ್ಸ್ಕೋ ಹೋಗ್ಬೇಕ್ರಿ. ಆದಷ್ಟು ದಂಡಿ ಲಟ್ಸಿದ್ರೆ ಭಾಳ ಚಲೋ ರೀ. ನಿಮ್ಗೆ ಎಷ್ಟು ತೆಳ್ಳಗೆ ಲಟ್ಸಕ್ಕೆ ಸಾಧ್ಯ ಆಗತ್ತೆ ನೋಡ್ರಿ ಅಷ್ಟು ತೆಳ್ಳಗೆ ಲಟ್ಟಿಸ್ರಿ. ನಮ್ಮ ಕಡೆ ಭಾಳ ತೆಳ್ಳಗೆ ಮತ್ತು ಭಾಳ ದೊಡ್ಡ ಸೈಜ್ ಹೋಳ್ಗೆ ಮಾಡ್ತಾರೆ. ನನಗೇನು ಅಷ್ಟು ದೊಡ್ಡದು ಅಷ್ಟು ತೆಳ್ಳಗೆ ಹೋಳ್ಗೆ ಮಾಡೋಕ್ಕೇನು ಬರೋದಿಲ್ಲ ರೀ. ನೋಡ್ರಿ ಹಿಂಗೆ ಹೋಳ್ಗಿನ ಎಲ್ಲ ಕಡೆ ಒಂದೇ ಸಮ ಲಟ್ಸಿದ್ಮೇಲೆ ಈ ಕಡೆ ಹೋಳ್ಗೆ ಹಂಚನ ಸಣ್ಣ ಉರಿ ಒಳಗೆ ಚಲೋ ತಂಗೆ ಬಿಸಿ ಮಾಡಿರಿ. ಹಂಚು ಬಿಸಿ ಆದಮೇಲೆ ಅದ್ರ ಮೇಲೆ ಎಲ್ಲ ಕಡೆ ಎಣ್ಣೆ ಹಚ್ಚಿರಿ. ಆಮೇಲೆ ತಗಡನ್ನ ಉಲ್ಟಾ ಮಾಡಿ ಹೋಳ್ಗಿನ ಹಿಂಗೆ ಸಾವಕಾಶ ತಗಡ್ಲೆ ಬಿಡಿಸ್ಕೋಂತ ಹಾಕ್ರಿ. ಅವಸರ ಮಾಡಬೇಡ್ರಿ, ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕು. ನಿಧಾನ ತಗಡನ್ನ ತೆಗಿಬೇಕು. ಆಮೇಲೆ ಲಕ್ಷ್ಯ ಇಲ್ರಿ, ಉರಿ ಸಣ್ಣ ಇರಬೇಕು. ಒಂದು ಕಡೆ ಹೋಳ್ಗೆ ಸ್ವಲ್ಪ ಚಲೋತಂಗೆ ಬೆಂದ ಮೇಲೆ ಸಾವಕಾಶ ಅದನ್ನು ಕಡ್ಚ್ಕಿಲೆ ಎತ್ತಿ ಹೊಳ್ಳಿಸಿ ಹಾಕಬೇಕು. ಹೋಳ್ಗೆ ಮೇಲೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಚ್ಚಿರಿ. ಈ ಕಡೆನೂ ಸ್ವಲ್ಪ ಹೊತ್ತನ ಹೋಳ್ಗೆನ ಚಲೋತಂಗೆ ಬೇಯಿಸ್ರಿ. ನೋಡ್ರಿ ಹೋಳ್ಗೆ ಎಷ್ಟು ಮಸ್ತ್ ಉಬ್ಬಾಕತ್ತೈತಿ. ಈಗ ನೋಡ್ರಿ ಮಸ್ತ್ ಬಿಸಿ ಬಿಸಿ ಹೋಳ್ಗೆ ರೆಡಿ ಆಯ್ತು. ಬಿಸಿ ಬಿಸಿ ಹೋಳ್ಗೆ ಮೇಲೆ ತುಪ್ಪ ಹಾಕ್ಕೊಂಡು ಕಟ್ಟಿನ ಸಾರು ಜೊತೆ ಎಂಜಾಯ್ ಮಾಡಿರಿ. ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.